ಎಜುಕೇಟೆಡ್ ಇರೋದರಿಂದ ತಮಿಳುನಾಡಿನಲ್ಲೇ ಬಿ ಜೆ ಪಿಯ ಬೇಸ್ ಇಲ್ಲಲ್ಲ, ಅದೇ ಕಾಲಕ್ಕೆ ಕೇರಳದಲ್ಲೂ ಇಲ್ಲ. ಈ ಕಾರಣಕ್ಕೆ ಭಾಳ ಪೂರದ ಅಂತರದಿಂದಾಗಿ ಇಲ್ಲಿಯ SIR ಯಶಸ್ವಿ ಆಗಿಲ್ಲ. ಒಂದು ವೇಳೆ ನೆಕ್ ಟು ನೆಕ್ ಇತ್ತು, ಒಂದು 5-6% ಆಗಿತ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇಲ್ಲೂ ಇಫೆಕ್ಟ್ ಆಗೇ ಆಗ್ತಿತ್ತು. ಯಾಕಂದ್ರೆ ಈಗ ಹೇಳಿದ್ನಲ್ಲ ನಿಮಗೆ, ವೆಸ್ಟ್ ಬೆಂಗಾಲ್ ಸಾಕ್ಷಿ ಅದ. ಹೆಚ್ಚು ಕಡಿಮೆ 27 ಲಕ್ಷ ಮತಗಳು ಡಿಲೀಟ್ ಮಾಡಿ ಹೋಗ್ಬಿಟ್ರು, ವೋಟ್ ಹಾಕೋದಂಗೆ ಮಾಡಿದರು. ಇವರು ಟೋಟಲ್ ಎವರೇಜ್ ತೆಗೆದಾಗ 32 ಲಕ್ಷ ಮತಗಳನ್ನ ಹೆಚ್ಚಿಗೆ ತೊಗೊಂಡಿದ್ದಾರೆ ಇವರು. ಅದೇ 27 ಲಕ್ಷ ಮತ್ತು 90 ಲಕ್ಷ ಉಳಿದಿತ್ತಪ್ಪ ಅದರಲ್ಲೇ ಸತ್ತವ್ರನ್ನ ಬಿಟ್ಟ. ನಿಶ್ಚಿತವಾಗಿಯೂ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿ ಆರಿಸಿ ಬರ್ತಾ ಇತ್ತು ಅನ್ನೋದು ಸ್ಪಷ್ಟ ಕಾಣ್ತಾ ಇದೆ. ಅಂದ್ರೆ 5-6% ತನಕ ನಾವು ಇದನ್ನು ಮಾಡಬಹುದು ಅನ್ನೋ ಲೆಕ್ಕದಲ್ಲಿ SIR ಮಾಡಿದ್ದಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ, TMC ಆಗಿರ್ಬೋದು, ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಅದನ್ನು ಮುಂದುವರಿಸಿ ಇದು SIR ನಾಳೆ ಉಳಿಲಿಕ್ಕಿಲ್ಲ ನಮ್ಮ ಅಧಿಕಾರ. ಇದು ಪೂರ್ತಿಯಾಗಿ ನಾವು ಡಿಲಿಮಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಮಹಿಳಾ ಇದರಲ್ಲೇ ರಿಸರ್ವೇಷನ್ದಲ್ಲೇ. ಆದರೆ ವಿರೋಧ ಪಕ್ಷಗಳು ವಿರೋಧ ಮಾಡಿ 2/3 ಮೆಜಾರಿಟಿ ಆದಂಗೆ ನೋಡಿಕೊಂಡ್ರು. ಆದರೆ ಈ ಸಲ 2/3 ಮೆಜಾರಿಟಿ 362 ನಾವು ಇಲ್ಲಿ ಕೊಂಡು ತೊಗೊಂಡ್ರು. ಎಲ್ಲರೂ ಖರೀದಿ ಬೋಲ್ ನಡೆದ. ಬೋಲ್ ಅಂದ್ರೆ ಹರಾಜು ನಡೆದ. 10 ಕೋಟಿ 15 ಕೋಟಿ, ತಿಂಗಳಿಗೆ 10 ಲಕ್ಷ 20 ಲಕ್ಷ. ಸ್ವತಃ ಕೀರ್ತಿ ಆಜಾದ್ ಅವರು ವಿರೋಧ ಪಕ್ಷದವರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಸಂಜಯ್ ರಾವುತ್ ಅವರು ಅನೇಕರೆಲ್ಲ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರಂತೆ ನಿರಂತರವಾಗಿ ಸಾಕ್ಷಿ ಸಮೇತ ಆರೋಪ ಮಾಡಿದ್ದಾರೆ. ಇವೆಲ್ಲ ಗಮನಿಸಿದಾಗ ಮೋಸ್ಟ್ ಪ್ರಾಬಬ್ಲಿ ಇನ್ನು ಮುಂದಿನ ದಿನದಲ್ಲಿ ಮೋದಿಯವರನ್ನು ಸೋಲಿಸೋದು ಚುನಾವಣೆ ಮೂಲಕ ಅಸಾಧ್ಯ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗ್ಯದ. ಒಂದು ನೋವಿನ ಸಂಗತಿ ಏನಪ್ಪ ಅಂದ್ರೆ, ನಮ್ಮ ದೇಶದ ಸಂಸದರ ಮಾರಾಟಗೊಳಗಾಗ್ತಾ ಇದ್ದಾರಲ್ಲಪ್ಪ ಅಂತ ನೋವು ಆಗ್ತದೆ. ಯಾವ ಜನರ ಪ್ರತಿನಿಧಿಯಾಗಿ ಬಂದಿದ್ದರು ಆ ಜನರ ಮನಸ್ಸಿಗೆ ವಿರೋಧವಾಗಿ ಇವತ್ತು NDA ಜೊತೆಗೆ ಗೆಳತನ ಮಾಡ್ತಾ ಹೊರಟಿದ್ದನ್ನು ಗಮನಿಸಿದಾಗ ಈ ದೇಶಕ್ಕೆ ಪ್ರಜಾಪ್ರಭುತ್ವನಿಗಿಂತ